ಆದೇಶ ಮಾಡಿದ್ದಾರೆ ಅಷ್ಟೇ ಇಲ್ಲ. ಇವಾಗ ತಾವೇ ನೋಡಿ, ಇವತ್ತು ಕೇವಲ ನೋಟಿಸನ್ನ ಏನಾದರೂ ಮುಖ್ಯಮಂತ್ರಿಗಳು ಸೈನ್ ಹಾಕಿ ಅವ್ರು ನಾವು ಗೆಜೆಟ್ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡ್ತೀವಿ, ಜಿಒಗಳನ್ನ ಕ್ಯಾನ್ಸಲ್ ಮಾಡ್ತೀವಿ, ಯಾವುದೂ ಇಲ್ಲ ಸರ್. ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಅದನ್ನು ಹಿಂಪಡಿಬೇಕು ಅಥವಾ ಅದನ್ನು ತಾತ್ಕಾಲಿಕವಾಗಿ ಸ್ಟೇ ಮಾಡಬೇಕು, ಈ ಥರ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾವು ಬಳ್ಳಾರಿಯಲ್ಲಿ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ 2 ತಾಸು ಮುಂಚೆ ಏನು ರೈತರು ಹೋಗಿ ಪಾಣಿ ಅಪ್ಲೈ ಮಾಡಿದ್ದಾರೆ, 2 ದಿನ ಮುಂಚೆ ಕೂಡ, ಅಂದರೆ ಚುನಾವಣೆ ಮುಂಚೆ ಅವ್ರು ಏನು ಹೇಳಿದ್ದಾರೆ ಅದು ಕೂಡ ತಪ್ಪಿ ಜಸ್ಟ್ 48 ಅವರ್ಸ್ ಬಿಫೋರ್ ಕೂಡ ಪಾಣಿಗಳಲ್ಲಿ ಇವತ್ತು ವಕ್ಫ್ ಅಂತ ಬಂದಿರುವಂಥದ್ದು. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಮಂದಿ ರೈತರು ಬಂದಿದ್ದಾರೆ. ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು ಕೂಡ ಮಾತಾಡ್ತಾ ಪಾಣಿಗಳನ್ನ ತಗೊಂಡು ಬಂದಿದ್ದಾರೆ. ದಲಿತರಲ್ಲ, ಎಲ್ಲ ಜಾತಿ ಜನಾಂಗ, ಇವತ್ತೇನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ದೀನದಲಿತರ ಶೋಷಿತ ವರ್ಗಗಳ ಮುಖ್ಯಮಂತ್ರಿ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೋ ಅವ್ರಿಗೇನು ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಈ ರೈತರ ಭೂಮಿಗೆ, ಮಠಮಾನ್ಯಗಳ ಭೂಮಿಗಳಿಗೆ, ದೇವಾಲಯಗಳ ಭೂಮಿಗಳಿಗೆ ತರಾತುರಿಯಲ್ಲಿ ಕೈ ಹಾಕಿದ್ರಲ್ಲ, ಸೊ ಅವ್ರಿಗೇನೆಂದ್ರೆ ತುಂಬ ಕೇಡುಗಾಲ ಬಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಫಲಿತಾಂಶದ ನಂತರ ಮತ್ತೆ ಈ ತರ ಕ್ರಮಗಳನ್ನ ಮಾಡ್ತಾರಂತ ಅಲ್ಲ, ಉಪಚುನಾವಣೆಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅವರು. ಮತ್ತೆ ಈ ತರ ಅವರು ವಕ್ಫ್ ಆಸ್ತಿ ನಮೂದು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಅವ್ರು ಏನೇ ಆಟಗಳಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ರಾಜ್ಯಾದ್ಯಂತ ಈ ಒಂದು ಹೋರಾಟದ ಬಗ್ಗೆ ಅವರು ಕರೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ನವೀನ್ ಅವರು, ಹೇಮಲತಾ ನಾಯ್ಕ ಅವರು, ಬಸವರಾಜ್ ಅವರು, ಶರಣು ತಳಿಕೆರೆ, ಎಲ್ಲ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಇವತ್ತು ಎಲ್ಲ ಕಡೆ ಕೂಡ, ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ರೈತರು ತುಂಬ ರೊಚ್ಚಿಗೆದ್ದಿದ್ದಾರೆ. ಇದು ಕೇವಲ ಪ್ರಾರಂಭ ಮಾತ್ರ ಈ ಹೋರಾಟ. ಇದಕ್ಕೆ ಎಚ್ಚೆತ್ತುಕೊಂಡು ಅವರು ತಕ್ಷಣ ಸರಿ ಮಾಡಿ ರೈತರಿಗೆ ತಲೆಬಾಗಿ ಇವತ್ತು ಈ ಸರ್ಕಾರ ಏನಾದರೂ ಮುಂದೆ ಬಂದಿಲ್ಲ ಅಂತಂದರೆ ಇದು ತುಂಬ ಉಗ್ರರೂಪ ಸ್ವರೂಪ ತಗೊಳ್ಳೋದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಇಡೀ ರಾಜ್ಯಾದ್ಯಂತ ಈ ರೈತರ ಆಕ್ರೋಶದಲ್ಲಿ ಸರ್ಕಾರ ಬೋಧಿಯಾಗೋದ್ರಲ್ಲೂ ಕೂಡ ಎರಡು ಮಾತಿಲ್ಲ. ಬಿಜೆಪಿ 2 ಬಣಗಳಾಗಿರ್ತಕ್ಕಂಥದ್ದು, ಅಂದರೆ ಯತ್ನಾಳ್ ಅವರ ಸಪರೇಟ್ ಆಗಿ ಅವರು ಹೋರಾಟ ಮಾಡ್ತಾರೆ, ಅದಕ್ಕೆ ತಡೆ ಹೊಡಬೇಕು ಅಂತ ಬಿಜೆಪಿ ಒಂದು ನೋಡಿ, ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ಹೇಳ್ತಾ ಇದ್ದೇನೆ. ಎಲ್ಲ 30 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಆಯಾ ಜಿಲ್ಲಾಧ್ಯಕ್ಷರುಗಳು, ಶಾಸಕರುಗಳು ಎಲ್ಲರೂ ಕೂಡ ಪಾಲ್ಗೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟ ನಡೀತಾ ಇದೆ. ಸೊ ಪಕ್ಷದಲ್ಲಿ ಏನಾದರೂ ಆಂತರಿಕ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಹಿರಿಯರು ಅದನ್ನು ಸರಿ ಮಾಡ್ತಾರೆ. ಅದ್ರ ಬಗ್ಗೆ ನಾವು ವಿಷಯಾಂತರ ಆಗೋದು ಬೇಡ. ಯಾಕೆಂದರೆ ರೈತರ ವಿಷಯ ಇದು ತುಂಬ ಗಂಭೀರವಾಗಿರುವಂಥ ವಿಷಯ. ಎಲ್ಲರೂ ಕೂಡ ಒಂದೇ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂಥ ವಿಚಾರ ಆಗಿರೋ ಕಾರಣ ಇವತ್ತು ನಾವು ರೈತರ ಹಿತ ಕಾಪಾಡೋದು ಮುಖ್ಯ. ಒಂದು ದಿನದ, ಅಂದರೆ ಚುನಾವಣಾ ಪೂರ್ವದಲ್ಲಿ ನೋಟಿಫಿಕೇಶನ್ ಆಗೋ ಮುಂಚೆ 50,000 ಜನಗಳನ್ನು ಸೇರಿಸಿ 1300 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಅಂತೇಳಿ ಭೂಮಿ ಪೂಜೆಯನ್ನು ಮಾಡಿ ಮುಖ್ಯಮಂತ್ರಿಗಳು ನೋಟಿಫಿಕೇಶನ್ಗೆ 24 ಗಂಟೆ ಮುಂಚೆನೇ ಬಂದು ಹೋದರು. ಒಂದು ಆ ನಂತರ ಇನ್ನೊಂದು ಬಹಿರಂಗ ಸಭೆ ಮಾಡಲಿಕ್ಕೆ ಅಂತೇಳಿ ಸೊಂಡೂರಲ್ಲಿ ಒಂದು ದಿನದ ಕಾರ್ಯಕ್ರಮ ಫಿಕ್ಸ್ ಆಯಿತು. ಅದಾದಮೇಲೆ ಇಡೀ ಸೊಂಡೂರು ಕ್ಷೇತ್ರ ಬದಲಾಗಿದೆ, ಮತದಾರರು ಬದಲಾಗಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಬಿಟ್ಟು ಕೊನೆಗೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹಳ್ಳಿಗಳಿಗೆ ಕೂಡ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೇಂದ್ರಗಳನ್ನು ಕೂಡ ಬಿಟ್ಟು ಪಂಚಾಯಿತಿಗಳು ಕೂಡ ಒಬ್ಬ ಮುಖ್ಯಮಂತ್ರಿ ಬಂದಿರುವಂಥದ್ದು. ಆ ಒಂದಿನ ಕಾರ್ಯಕ್ರಮ 2 ದಿನಕ್ಕೆ, 2 ದಿನ ಕಾರ್ಯಕ್ರಮ 3ನೇ ದಿನಕ್ಕೆ, ಕೊನೆಗೆ 4ನೇ ದಿನಕ್ಕೂ ಕೂಡ ಕೂತ್ಕೊಂಡು ಅವರೇ ಪ್ಲ್ಯಾನ್ ಮಾಡಿ ಹಣದ ಹೊಳೆ ಅಂತಂದರೆ ಅದು ನಿಮ್ಮ ಕಣ್ಣಾರ ನೀವೇ ನೋಡಿದ್ದೀರಿ. ನಾವು ಕೇವಲ ಒಂದು ಮೈಕ್ ಇಟ್ಕೊಂಡು ಗಾಡಿಗಳನ್ನ ಇಟ್ಕೊಂಡು ನಾನಾಗಲಿ, ಶ್ರೀರಾಮುಲು ಅವರಾಗಲಿ, ಯಡಿಯೂರಪ್ಪ ಅವರಾಗಲಿ, ವಿಜೇಂದ್ರ ಅವರಾಗಲಿ ನಾವೇನು ಚುನಾವಣಾ ಪ್ರಚಾರ ಮಾಡಿದ್ದೀವಿ, ಒಂದು ಗಾಡಿಯಲ್ಲಿ ನಾವು ಹೋಗಿ ನಿಂತಿದ್ದೀವಿ. ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಾಗತ ಮಾಡಿ ಊಟ ಬಡಿಸಿದ್ದನ್ನು ತಾವು ಕಣ್ಣಾರ ನೋಡಿದ್ದೀರಿ. ಆದರೆ ಕಾಂಗ್ರೆಸ್ಗೆ ಟೋಕನ್ಗಳು ಕೊಡೋದ್ರ ಮೂಲಕ 500 ರೂಪಾಯಿ ಟೋಕನ್ಗಳನ್ನ ಕೊಟ್ಟು ಮುಂಚೆ ಹಣ ಕೊಟ್ಟರೆ ಮೀಟಿಂಗ್ ಬರಲ್ಲ ಅಂತೇಳಿ ಮೀಟಿಂಗ್ ಬಂದೋದ್ಮೇಲೆ ಇಂಥ ಶಾಪ್ಗೆ ಹೋಗಿ ಟೋಕನ್ಗಳ ಮೂಲಕ ಹಣ ತಗೊಳ್ಳುವಂಥ ವ್ಯವಸ್ಥೆ ಮಾಡಿರೋದು. ಮುಖ್ಯಮಂತ್ರಿ 4 ದಿನ ಇದ್ದಿದ್ದು ಅಲ್ಲೇ ಅವರ ಸೋಲನ್ನು ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಇನ್ನೇನು ಈ ಸಮಯಕ್ಕೆಲ್ಲ ಕೂಡ ತಮ್ಮ ಟಿವಿಗಳಲ್ಲಿ ಖಂಡಿತವಾಗ್ಲೂ ಕೂಡ ಸುದ್ದಿ ಹೊರಗಡೆ ಬರುತ್ತೆ. 100ಕ್ಕೆ ಸೊ ಜನರು ತಮ್ಮ ಕಣ್ಣಾರೆ ತಾವು ನೋಡಿದ್ದೀರಿ. ಯಾಕೆಂದರೆ ನನಗಿರೋ ರಾಜಕೀಯ ಅನುಭವದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಜನರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅಷ್ಟೇ ಇಲ್ಲ. ಇವಾಗ ತಾವೇ ನೋಡಿ, ಇವತ್ತು ಕೇವಲ ನೋಟಿಸನ್ನ ಏನಾದರೂ ಮುಖ್ಯಮಂತ್ರಿಗಳು ಸೈನ್ ಹಾಕಿ ಅವ್ರು ನಾವು ಗೆಜೆಟ್ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡ್ತೀವಿ, ಜಿಒಗಳನ್ನ ಕ್ಯಾನ್ಸಲ್ ಮಾಡ್ತೀವಿ, ಯಾವುದೂ ಇಲ್ಲ ಸರ್.
ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಅದನ್ನು ಹಿಂಪಡಿಬೇಕು ಅಥವಾ ಅದನ್ನು ತಾತ್ಕಾಲಿಕವಾಗಿ ಸ್ಟೇ ಮಾಡಬೇಕು, ಈ ಥರ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾವು ಬಳ್ಳಾರಿಯಲ್ಲಿ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ 2 ತಾಸು ಮುಂಚೆ ಏನು ರೈತರು ಹೋಗಿ ಪಾಣಿ ಅಪ್ಲೈ ಮಾಡಿದ್ದಾರೆ, 2 ದಿನ ಮುಂಚೆ ಕೂಡ, ಅಂದರೆ ಚುನಾವಣೆ ಮುಂಚೆ ಅವ್ರು ಏನು ಹೇಳಿದ್ದಾರೆ ಅದು ಕೂಡ ತಪ್ಪಿ ಜಸ್ಟ್ 48 ಅವರ್ಸ್ ಬಿಫೋರ್ ಕೂಡ ಪಾಣಿಗಳಲ್ಲಿ ಇವತ್ತು ವಕ್ಫ್ ಅಂತ ಬಂದಿರುವಂಥದ್ದು. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಮಂದಿ ರೈತರು ಬಂದಿದ್ದಾರೆ. ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು ಕೂಡ ಮಾತಾಡ್ತಾ ಪಾಣಿಗಳನ್ನ ತಗೊಂಡು ಬಂದಿದ್ದಾರೆ. ದಲಿತರಲ್ಲ, ಎಲ್ಲ ಜಾತಿ ಜನಾಂಗ, ಇವತ್ತೇನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ದೀನದಲಿತರ ಶೋಷಿತ ವರ್ಗಗಳ ಮುಖ್ಯಮಂತ್ರಿ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೋ ಅವ್ರಿಗೇನು ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಈ ರೈತರ ಭೂಮಿಗೆ, ಮಠಮಾನ್ಯಗಳ ಭೂಮಿಗಳಿಗೆ, ದೇವಾಲಯಗಳ ಭೂಮಿಗಳಿಗೆ ತರಾತುರಿಯಲ್ಲಿ ಕೈ ಹಾಕಿದ್ರಲ್ಲ, ಸೊ ಅವ್ರಿಗೇನೆಂದ್ರೆ ತುಂಬ ಕೇಡುಗಾಲ ಬಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಚುನಾವಣೆ ಫಲಿತಾಂಶದ ನಂತರ ಮತ್ತೆ ಈ ತರ ಕ್ರಮಗಳನ್ನ ಮಾಡ್ತಾರಂತ ಅಲ್ಲ, ಉಪಚುನಾವಣೆಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅವರು. ಮತ್ತೆ ಈ ತರ ಅವರು ವಕ್ಫ್ ಆಸ್ತಿ ನಮೂದು ಮಾಡೋದು ಖಂಡಿತವಾಗ್ಲೂ ಕೂಡ ಅವ್ರು ಏನೇ ಆಟಗಳಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ರಾಜ್ಯಾದ್ಯಂತ ಈ ಒಂದು ಹೋರಾಟದ ಬಗ್ಗೆ ಅವರು ಕರೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ನವೀನ್ ಅವರು, ಹೇಮಲತಾ ನಾಯ್ಕ ಅವರು, ಬಸವರಾಜ್ ಅವರು, ಶರಣು ತಳಿಕೇರಿ, ಎಲ್ಲ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಇವತ್ತು ಎಲ್ಲ ಕಡೆ ಕೂಡ, ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ರೈತರು ತುಂಬ ರೊಚ್ಚಿಗೆದ್ದಿದ್ದಾರೆ. ಇದು ಕೇವಲ ಪ್ರಾರಂಭ ಮಾತ್ರ ಈ ಹೋರಾಟ. ಇದಕ್ಕೆ ಎಚ್ಚೆತ್ತುಕೊಂಡು ಅವರು ತಕ್ಷಣ ಸರಿ ಮಾಡಿ ರೈತರಿಗೆ ತಲೆಬಾಗಿ ಇವತ್ತು ಈ ಸರ್ಕಾರ ಏನಾದರೂ ಮುಂದೆ ಬಂದಿಲ್ಲ ಅಂತಂದರೆ ಇದು ತುಂಬ ಉಗ್ರ ರೂಪ ಸ್ವರೂಪ ತಗೊಳ್ಳೋದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಇಡೀ ರಾಜ್ಯಾದ್ಯಂತ ಈ ರೈತರ ಆಕ್ರೋಶದಲ್ಲಿ ಸರ್ಕಾರ ಬೋಧಿಯಾಗೋದ್ರಲ್ಲೂ ಕೂಡ ಎರಡು ಮಾತಿಲ್ಲ. ಬಿಜೆಪಿ 2 ಬಣಗಳಾಗಿರ್ತಕ್ಕಂಥದ್ದು, ಅಂದ್ರೆ ಯತ್ನಾಳ್ ಅವರ ಸಪರೇಟ್ ಆಗಿ ಅವ್ರು ಹೋರಾಟ ಮಾಡ್ತಾರೆ, ಅದಕ್ಕೆ ತಡೆ ಹೊಡ್ಬೇಕು ಅಂತ ಬಿಜೆಪಿ ಒಂದು ಬುದ್ಧಿ. ನೋಡಿ, ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ಹೇಳ್ತಾ ಇದ್ದೇನೆ. ಎಲ್ಲ 30 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಆಯಾ ಜಿಲ್ಲಾಧ್ಯಕ್ಷರುಗಳು, ಶಾಸಕರುಗಳು ಎಲ್ಲರೂ ಕೂಡ ಪಾಲ್ಗೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟ ನಡೀತಾ ಇದೆ. ಸೊ ಪಕ್ಷದಲ್ಲಿ ಏನಾದರೂ ಆಂತರಿಕ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಹಿರಿಯರು ಅದನ್ನು ಸರಿ ಮಾಡ್ತಾರೆ. ಅದ್ರ ಬಗ್ಗೆ ನಾವು ವಿಷಯಾಂತರ ಆಗೋದು ಬೇಡ. ಯಾಕೆಂದರೆ ರೈತರ ವಿಷಯ ಇದು ತುಂಬ ಗಂಭೀರವಾಗಿರುವಂಥ ವಿಷಯ. ಎಲ್ಲರೂ ಕೂಡ ಒಂದೇ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂಥ ವಿಚಾರ ಆಗಿರೋ ಕಾರಣ ಇವತ್ತು ನಾವು ರೈತರ ಹಿತ ಕಾಪಾಡೋದು ಮುಖ್ಯ. ಒಂದು ದಿನದ, ಅಂದರೆ ಚುನಾವಣಾ ಪೂರ್ವದಲ್ಲಿ ನೋಟಿಫಿಕೇಶನ್ ಆಗೋ ಮುಂಚೆ 50,000 ಜನಗಳನ್ನು ಸೇರಿಸಿ 1300 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಅಂತೇಳಿ ಭೂಮಿ ಪೂಜೆಯನ್ನು ಮಾಡಿ ಮುಖ್ಯಮಂತ್ರಿಗಳು ನೋಟಿಫಿಕೇಶನ್ಗೆ 24 ಗಂಟೆ ಮುಂಚೆನೇ ಬಂದು ಹೋದರು. ಒಂದು ಆ ನಂತರ ಇನ್ನೊಂದು ಬಹಿರಂಗ ಸಭೆ ಮಾಡಲಿಕ್ಕೆ ಅಂತೇಳಿ ಸೊಂಡೂರಲ್ಲಿ ಒಂದು ದಿನದ ಕಾರ್ಯಕ್ರಮ ಫಿಕ್ಸ್ ಆಯಿತು. ಅದಾದಮೇಲೆ ಇಡೀ ಸೊಂಡೂರು ಕ್ಷೇತ್ರ ಬದಲಾಗಿದೆ, ಮತದಾರರು ಬದಲಾಗಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಬಿಟ್ಟು ಕೊನೆಗೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹಳ್ಳಿಗಳಿಗೆ ಕೂಡ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೇಂದ್ರಗಳನ್ನು ಕೂಡ ಬಿಟ್ಟು ಪಂಚಾಯಿತಿಗಳು ಕೂಡ ಒಬ್ಬ ಮುಖ್ಯಮಂತ್ರಿ ಬಂದಿರುವಂಥದ್ದು. ಆ ಒಂದಿನ ಕಾರ್ಯಕ್ರಮ 2 ದಿನಕ್ಕೆ, 2 ದಿನ ಕಾರ್ಯಕ್ರಮ 3ನೇ ದಿನಕ್ಕೆ, ಕೊನೆಗೆ 4ನೇ ದಿನಕ್ಕೂ ಕೂಡ ಕೂತ್ಕೊಂಡು ಅವರೇ ಪ್ಲ್ಯಾನ್ ಮಾಡಿ ಹಣದ ಹೊಳೆ ಅಂತಂದರೆ ಅದು ನಿಮ್ಮ ಕಣ್ಣಾರ ನೀವೇ ನೋಡಿದ್ದೀರಿ. ನಾವು ಕೇವಲ ಒಂದು ಮೈಕ್ ಇಟ್ಕೊಂಡು ಗಾಡಿಗಳನ್ನ ಇಟ್ಕೊಂಡು ನಾನಾಗಲಿ, ಶ್ರೀರಾಮುಲು ಅವರಾಗಲಿ, ಯಡಿಯೂರಪ್ಪ ಅವರಾಗಲಿ, ವಿಜೇಂದ್ರ ಅವರಾಗಲಿ ನಾವೇನು ಚುನಾವಣಾ ಪ್ರಚಾರ ಮಾಡಿದ್ದೀವಿ, ಒಂದು ಗಾಡಿಯಲ್ಲಿ ನಾವು ಹೋಗಿ ನಿಂತಿದ್ದೀವಿ. ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಾಗತ ಮಾಡಿ ಊಟ ಬಡಿಸಿದ್ದನ್ನು ತಾವು ಕಣ್ಣಾರ ನೋಡಿದ್ದೀರಿ. ಆದರೆ ಕಾಂಗ್ರೆಸ್ಗೆ ಟೋಕನ್ಗಳು ಕೊಡೋದ್ರ ಮೂಲಕ 500 ರೂಪಾಯಿ ಟೋಕನ್ಗಳನ್ನ ಕೊಟ್ಟು ಮುಂಚೆ ಹಣ ಕೊಟ್ಟರೆ ಮೀಟಿಂಗ್ ಬರಲ್ಲ ಅಂತೇಳಿ ಮೀಟಿಂಗ್ ಬಂದೋದ್ಮೇಲೆ ಇಂಥ ಶಾಪ್ಗೆ ಹೋಗಿ ಟೋಕನ್ಗಳ ಮೂಲಕ ಹಣ ತಗೊಳ್ಳುವಂಥ ವ್ಯವಸ್ಥೆ ಮಾಡಿರೋದು. ಮುಖ್ಯಮಂತ್ರಿ 4 ದಿನ ಇದ್ದಿದ್ದು ಅಲ್ಲೇ ಅವರ ಸೋಲನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಇನ್ನೇನು ಈ ಸಮಯಕ್ಕೆಲ್ಲ ಕೂಡ ತಮ್ಮ ಟಿವಿಗಳಲ್ಲಿ ಖಂಡಿತವಾಗ್ಲೂ ಕೂಡ ಸುದ್ದಿ ಹೊರಗಡೆ ಬರುತ್ತೆ. 100ಕ್ಕೆ. ಸೊ ಜನರು ತಮ್ಮ ಕಣ್ಣಾರೆ ತಾವು ನೋಡಿದ್ದೀರಿ. ಯಾಕೆಂದರೆ ನನಗಿರೋ ರಾಜಕೀಯ ಅನುಭವದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಜನರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ.